ಈ ದೀಪಾವಳಿ ಹಬ್ಬಕ್ಕೆ ನಾನು ಹೂ ಮಾರೋಕ್ ಹೊರಟಿನಿ. ಹೌದು, ಬಿಕ್ಕಲ್ಗಟ್ಟೆಯಲ್ಲಿ ನಮ್ದೊಂದ್ ಸಣ್ಣ ಅಂಗಡಿ ಇತ್ತ. ಅಲ್ಲೇ ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೂ ಹೂ ಮಾರತ್ತ. ಕೆಲವ್ರ ಕೇಮ್ದ ವಿಡಿಯೋ ಮಾಡ್ತಾ ಐಕಂತಿಯಲ್ಲ, ನಿಂಗ್ ಕೆಲ್ಸ ಕಾರ್ಯ ಅಂತದ್ದು ಇಲ್ಲ ಏನೋ, ಎಷ್ಟೊತ್ತಿಗೂ ಫ್ರೀ ಇರ್ತಿಯಲ್ಲ, ಹಂಗಾಗಿ ಮಾಡುದಲ್ದಕ್ಕೆ ಅಂತ. ಬನ್ನಿ ಈ ವಿಡಿಯೋದಾಗೆ ನಿಮ್ಗೆಲ್ಲ ನಾನು ಕರೆಕ್ಟ್ ಕ್ಲಾರಿಟಿ ಕೊಡ್ತೆ. 16 ವರ್ಷದಿಂದ ನಾವು ಇದನ್ನೇ ನಂಬ್ಕೊಂಡಿದ್ದ. ನಮ್ಮ ಊಟದಿಂದ ಹಿಡಿದ ಶಾಲೆ ಖರ್ಚಿನವರೆಗೂ ಇದ್ರಲ್ಲೇ ಆದ. ನಮ್ಮ ಅಂಗಡಿಯಲ್ಲ ಪ್ರತಿ ವರ್ಷದ ಕಂಡಾಗೆ ಈ ವರ್ಷನೂ ಹೂ ಮಾರ್ತಿತ್ತ. ಒಳ್ಳೆ ವ್ಯಾಪಾರ ಆಯ್ಲಿ, ಹೂ ಎಲ್ಲ ಖಾಲಿ ಆಯ್ಲಿ ಅನ್ಕೊಂಡ್ ನಾನ್ ನಂಬದು ಕೊಳಂಕಲ್ ಗಣಪತಿ ಆಶೀರ್ವಾದ ಪಡ್ಕೊಂಡು ಅಂಗಡಿ ಓಪನ್ ಮಾಡಿದೆ. ಹೋಟ್ಲಾ ಇದ್ದದ್ದು ಇದನ್ನೇ ಲಾಕ್ ಡೌನ್ ಆದ್ಮೇಲೆ ಅಂಗಡಿ ಮಾಡಿತ್ತ. ಮತ್ತೆ ನಾವು ನಂಬದು ಮಹಾಗಣಪತಿ ಹೆಸರನ್ನೇ ಇಟ್ಟಿತ್ತ. ನಮ್ಮ ಅಂಗಡಿಗೆ ಹಬ್ಬಕ್ಕೆ ಸ್ಪೆಷಲ್ ಆಗಿ ಕಲರ್ ಫ್ರೆಶ್ ಹೂ ಮಾರೋಕ್ ಇಟ್ಕೊಂಡಿದೆ. ಅಷ್ಟೇ ಅಲ್ಲದೆ ಡಿಸೈನ್ ಮಣ್ಣಿನ ಹಣತಿನೂ ನಮ್ಮ ಹತ್ರ ಇತ್ತು. ನಮ್ಮ ಹತ್ರ ಜಾಗಂಟಿ, ಗಂಟಿ ಮಣಿ, ಕಳಶ, ಕನ್ನಡಿ ಎಲ್ಲದೂ ಸಿಕ್ಕುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಹತ್ರ ಮಣ್ಣಿಂದ ಮಾಡದ ಅಳಗಿ, ಮಡಕಿ, ಧೂಪದ ಗಿಂಡಿಗಿ, ಓಡ್ದೋಸಿ, ಕಾವಲಿ ಎಲ್ಲದೂ ಸಿಕ್ಕುತ್ತೆ. ಎಲ್ಲಾ ತರದ್ದು ರೇಷನ್ ಐಟಮ್ಸ್ ಸಿಕ್ಕುದಲ್ದೆ ಐಸ್ ಕ್ರೀಮ್, ಕೋಲ್ಡ್ ಡ್ರಿಂಕ್ಸ್ ಸಹ ಸಿಗ್ತಾ ಇತ್ತ. ಎಲ್ಲೂ ಸಿಗದೆ ಇದ್ದ ಟೈಮಲ್ಲೂ ಹೆರ್ಮಣಿ, ಮಂಡಾಳಿ, ತುಲಾಭಾರದ ಹೆಡ್ಗಿ ಎಲ್ಲದೂ ಸಿಕ್ಕುತ್ತ. ನಿಮ್ಗೆ ಇದ್ರಾಗ ಎಂತದೇ ಬೇಕಾರೋ ನಿಮ್ಮ ಊರ್ ಮನಿಗಂಡ್ ಆದೇಶ್ ಕುಂದಾಪುರ ಅಂಗಡಿ ಬನ್ನಿ. ಬಿಕ್ಕಲ್ಗಟ್ಟಿ ಪ್ಯಾಟಿಯಲ್ಲೇ ನಮ್ಮ ಅಂಗಡಿ ಇತ್ತ. ಹಾಲಡಿ ಟು ಕುಂದಾಪುರ ರೋಡ್ ಸೈಡ್ ಅಲ್ಲೇ ಹಲಸಿನ ಮರದ ಅಡಿ ಇತ್ತ. ಎಲ್ಲರೂ ಬನ್ನಿ, ಕಮ್ಮಿ ರೇಟಿಗೆ ಕೊಡುವ. ನಿಮ್ಮ ಈ ಊರ್ ಮನಿ ಗಂಡಿಗೆ ಒಂದ್ ಸಪೋರ್ಟ್ ಮಾಡಿ. ಯಾಕ ನೀವು ಒಂದು ಫಾಲೋ ಕೊಡುದ್ರಿಂದ ನಂಗೆ ಬೇರೆ ಬೇರೆ ಸ್ಥಳಗಳನ್ನೆಲ್ಲ ತೋರ್ಸೋಕೆ ಶಕ್ತಿ ತುಂಬಿದಾಗ ಆಗ್ತ. ಹಂಗೆ ಫಾಲೋ ಮಾಡಿ ನಿಮ್ ಗಂಡಿಗೆ ಒಂದ್ ಸಪೋರ್ಟ್ ಮಾಡಿ ಮಾರ.